ನಮಸ್ಕಾರ ಆತ್ಮೀಯ 4 ನಿಗಮದ ಸಾರಿಗೆ ನೌಕರ ಬಂಧುಗಳೇ, ನಾನು ಅನಿಲ್ ಕುಮಾರ್. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ದಿನಾಂಕ 8/4/2026ರಿಂದ ಏನು ಸಾರಿಗೆ ನೌಕರರ ಕೂಟದವರು ಪಾದಯಾತ್ರೆ ಹಮ್ಮಿಕೋತಾ ಇದ್ದಾರೆ, ಅದ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತಾ ಇದ್ದೀನಿ. ಸಾರಿಗೆ ನೌಕರರ ಕೂಟದ ವತಿಯಿಂದ ಪಾದಯಾತ್ರೆ ಹಮ್ಮಿಕೊಂಡಿರೋರಿಗೆ ಎಲ್ರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ, ನಿಮ್ಮ ಈ ಪಾದಯಾತ್ರೆ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೇನೆ. ಆದರೆ ಈ ನಿಮ್ಮ ಹೋರಾಟಗಳನ್ನ ಒಂದು 2-3 ತಿಂಗಳಿಂದೆ ಮಾಡಬೇಕಾಯಿತು ಅನಿಸ್ತಾ ಇದೆ. ಯಾಕೆಂದರೆ ಒಂದು ಗಾದೆ ಇದೆ, ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲು ಮುಚ್ಚುದಂತೆ. ಆ ಥರ ಈ ಸರ್ಕಾರ ಆದೇಶ ಮಾಡಿಬಿಟ್ಟಿದೆ. 18/2/2026 ಒಂದು ಸರ್ಕಾರ ಆದೇಶ ಮಾಡಿದೆ. 2025ರಿಂದ ವೇತನ ಪರಿಷ್ಕರಣೆ ಮತ್ತು 26 ತಿಂಗಳು ಅರಿಯರ್ಸ್ ಇಡಬೇಕೆಂದು ಸರ್ಕಾರ ಆದೇಶ ಮಾಡಿಬಿಟ್ಟಿದೆ. ಈ ಆದೇಶ ಮಾಡಿದರೂ ನೀವು ಈ ಪಾದಯಾತ್ರೆ ಮಾಡ್ತಾಯಿದ್ದೀರಾ, ಮಾಡಿ ಒಳ್ಳೆಯದಾಗಲಿ. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಯಾರು ಕೂಡ ಫೋನ್ಪೇ ಗೂಗಲ್ ಪೇ ಯಾರು ಕೂಡ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಪಾದಯಾತ್ರೆಗೆ ದುಡ್ಡಿನ ಅವಶ್ಯಕತೆ ಇಲ್ಲ, ಮೇನು ನೌಕರರಿಗೆ ನ್ಯಾಯ ಕೊಡಿಸ್ಬೇಕಾಗಿರೋದು. ಈ ಪಾದಯಾತ್ರೆ ಮಾಡ್ತಾ ಇರೋದು ದುಡ್ಡು ಮಾಡೋಕ್ಕೋಸ್ಕರ ಅಲ್ಲ, ನೌಕರರಿಗೆ, ಸಮಸ್ತ ಸಾರಿಗೆ ನೌಕರರಿಗೆ ನ್ಯಾಯ ಕೊಡಿಸೋಕ್ಕೋಸ್ಕರ, ಶಾಶ್ವತ ಪರಿಹಾರ ಕೊಡಿಸೋಕ್ಕೋಸ್ಕರ ಈ ಪಾದಯಾತ್ರೆ ಮಾಡ್ತಾ ಇರೋದು. ಆದ್ದರಿಂದ ಯಾರು ಕೂಡ ಫೋನ್ಪೇ ಗೂಗಲ್ ಪೇ ಯಾವ ಅಕೌಂಟ್ಗೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ನೀವೇನಾದ್ರು ಮಾಡಬೇಕು ಅಂದರೆ, ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು ಅಂದರೆ ಊಟ ಕೊಡಿಸಿ, ಬೆಳಿಗ್ಗೆ ತಿಂಡಿ ಕೊಡಿಸಿ, ಮಧ್ಯಾಹ್ನ ಊಟ ಕೊಡಿಸಿ, ಮಜ್ಜಿಗೆಗಳು ಕೊಡಿ, ಪಾನಕಗಳು ಕೊಡಿ, ನೀರುಗಳನ್ನ ಕೊಡಿ. ಪಾದಯಾತ್ರೆ ಮಾಡೋರಿಗೆ ಅವಶ್ಯಕತೆ ಅದು. ಊಟ, ತಿಂಡಿ, ಮಜ್ಜಿಗೆ, ನೀರು, ಪಾನಕ, ತಂಪು ಪಾನೀಯಗಳು ಈ ಥರ ನೀವು ನೀಡಿ. ಮತ್ತು ಅವರು ಎಲ್ಲಿ ವಿಶ್ರಾಂತಿ ಪಡ್ತಾರೋ, ರಾತ್ರಿ ಎಲ್ಲಿ ತಂಗುತ್ತಾರೋ ಅಲ್ಲಿ ನೀವು ಮಲಗೋಕ್ಕೆ ವ್ಯವಸ್ಥೆಗಳು ಮಾಡಿಕೊಡಿ. ಅದನ್ನು ಬಿಟ್ಟು ಯಾರೇ ಆಗಲಿ ಈ ಫೋನ್ಪೇ ಗೂಗಲ್ ಪೇ ದಯವಿಟ್ಟು ಯಾರಿಗೂ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಪಾದಯಾತ್ರೆ ಈಗ ಮಹದೇಶ್ವರ ಬೆಟ್ಟಕ್ಕೆ ಮಾಡ್ತಾರೆ ಭಕ್ತಾದಿಗಳು, ಅಲ್ಲೂ ಕೂಡ ಏನೋ ಊಟದ ವ್ಯವಸ್ಥೆ, ಮಜ್ಜಿಗೆ ಪಾನಕ ವ್ಯವಸ್ಥೆ ಮಾಡ್ತಾರೆ ಪಾದಯಾತ್ರೆ ಮಾಡೋರಿಗೆ. ಆ ಥರ ನೀವು ಅಷ್ಟೇ ಪಾದಯಾತ್ರೆ ಮಾಡೋರಿಗೆ ಊಟದ ವ್ಯವಸ್ಥೆ, ಮಜ್ಜಿಗೆ ಮತ್ತು ಪಾನೀಯಗಳ ವ್ಯವಸ್ಥೆ ಮಾಡಿ, ಮತ್ತು ಅವ್ರು ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಷ್ಟೇ. ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಪಾದಯಾತ್ರೆ ಯಶಸ್ವಿಯಾಗಲಿ ಅಂತ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.